ನಮಸ್ಕಾರ. ನಾನಿವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ನು ನಿಮಗೆಲ್ಲ ಹೆಲ್ಪ್ ಆಗುವಂತಹ ಒಂದು ಇನ್ಫಾರ್ಮೇಷನ್ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸೇರಿದಂಗೆ ತುಂಬ ಜನ ಹೊಸದಾಗಿ ಯೂಟ್ಯೂಬ್ ಮಾಡಿದಾಗ ತುಂಬಾ ಕ್ವಶನ್ಸ್ಗಳು ಇರುತ್ತೆ. ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ತಮ್ನೇಲ್ ಹಾಕಬೇಕು, ಯಾವ ಟೈಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಮತ್ತು ವೀಡಿಯೋಸ್ ನಮ್ಮದು ವೈರಲ್ಲೇ ಆಗ್ತಾ ಇಲ್ಲ ಅಂತ ತುಂಬಾ ಕ್ವಶನ್ಸ್ಗಳು ಇರುತ್ತೆ. ನನಗೂ ಕೂಡ ತುಂಬಾ ಕ್ವಶನ್ಸ್ಗಳು ಇರ್ತಿತ್ತು. ಸೊ ನಾನು ಕೂಡ ಕೆಲವೊಂದು ವೀಡಿಯೋಸ್ನೆಲ್ಲ ನೋಡಿ ನಾವು ವೀಡಿಯೋಸಲ್ಲಿ ನೋಡ್ತೀವಲ್ಲ, ತುಂಬ ಅದರಲ್ಲಿ ಅರ್ಧ ಫೇಕೇ ಇರುತ್ತೆ. ಸೊ ಅದೆಲ್ಲ ವರ್ಕ್ ಆಗೋದಿಲ್ಲ. ನಮ್ಮ ಅನುಭವಕ್ಕೆ ಬಂದಾಗಲೇ ಅದು ನಮಗೆ ಗೊತ್ತಾಗುವಂಥದ್ದು. ಸೊ ಎಲ್ಲ ಕೂಡ YT ಸ್ಟುಡಿಯೋದಲ್ಲೇ ಇರುತ್ತೆ, ನಮಗೆ ಗೊತ್ತಾಗ್ತಿರಲ್ಲ ಅಷ್ಟೇ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನಾನಿವಾಗ YT ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಅಲ್ಲಿ ಅನಾಲಿಟಿಕ್ಸ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿಂದ ನಾವು ಇಲ್ಲಿ ಇನ್ಸ್ಪೈರಿಂಗ್ ಅಂತ ಅದಿದೆ, ಅದೆಲ್ಲ ಮುಂದೆ ನಾನು ಹೇಳ್ತೀನಿ. ಸೊ ಇವಾಗ ನಾವು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಿಮಗೆ ಒಂದು ಐಡಿಯಾನ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾವು ಅಲ್ಲಿ ನೋಡಿ ಕಂಟೆಂಟ್ ಅಂತ ಇದೆ, ಆಡಿಯನ್ಸ್ ಅಂತ ಇದೆಯಲ್ವಾ, ಆಡಿಯನ್ಸ್ ಅಂತ ಬಂದಾಗ ಇಲ್ಲಿ ನೋಡಿ ಕೆಳಗಡೆ ಕಾಣಿಸ್ತಿರ್ಬೋದು ಒಂದು ಬ್ಲೂ ಲೈನ್ ಕೆಳಗಡೆ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಅಂತ. ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಪ್ರತಿದಿನ ಸೋಮವಾರ ಮಂಗಳವಾರ ಯಾವ ದಿನ ಯಾವ ಟೈಮಲ್ಲಿ ಜಾಸ್ತಿ ಜನ ನೋಡ್ತಾರೆ ಅಂತ ಅಲ್ಲಿ ಟೈಮಿಂಗ್ಸ್ ತೋರಿಸುತ್ತೆ. ಸೊ ನಾವು ಆ ಟೈಮಿಂಗ್ಸ್ ಪ್ರಕಾರ ನಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಆ ಸಮಯದಲ್ಲಿ ನಮ್ಮ ವ್ಯೂಸ್ಗಳು ಜಾಸ್ತಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಇದೆ ಯೂಟ್ಯೂಬ್ ಸ್ಟುಡಿಯೋನೇ ನಮಗೆ ಯಾವ ಟೈಮಲ್ಲಿ ವೀಡಿಯೋಸ್ನ ಹಾಕಬೇಕು ಅಂತ ನಮಗೆ ಕೊಟ್ಟಿದೆ. ಇದು ಸ್ಟಾರ್ಟಿಂಗಲ್ಲಿ ಈ ಥರ ಬರೋದಿಲ್ಲ. ಒಂದೆರಡು ವೀಡಿಯೋಸು ಸ್ವಲ್ಪ ಓಡಿದ ನಂತರ ಈ ಥರ ಬರುತ್ತೆ, ಫಸ್ಟೇ ಬರೋದಿಲ್ಲ. ಅದನ್ನು ಹೇಳ್ತೀನಿ, ನೀವು ಹೋಗಿ ಚೆಕ್ ಮಾಡಿದ್ರೆ ಯಾಕೆ ನನಗೆ ಬರ್ತಿಲ್ಲ ಅಂತ ಮತ್ತೆ ಗಾಬರಿ ಆಗಬೇಡಿ. ಸೊ ಅದು ಏನಿಲ್ಲ, ಒಂದೆರಡು ವೀಡಿಯೋ ಒಂದು ವ್ಯೂಸ್ ಹೋದ್ಮೇಲೆ ಈ ಥರ ಅದೇ ತಾನಾಗಿ ತೋರಿಸುತ್ತೆ. ನಂತರ ನೀವು ಅದೇ ಟೈಮಿಂಗ್ಸಿಗೆ ನೀವು ಹಾಕ್ಕೊಳ್ತಾ ಬಂದರೆ, ರೆಗ್ಯುಲರಾಗಿ ಹಾಕ್ಕೊಳ್ತಾ ಬಂದರೆ ನಿಮ್ಮ ವ್ಯೂಸು ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಕೂಡ YT ಸ್ಟುಡಿಯೋದಲ್ಲೇ ಇರುತ್ತೆ. ನಾವು ಯಾವ ಥರ ತಮ್ನೈಲ್ ಹಾಕಬೇಕು, ಯಾವ ಥರ ವೀಡಿಯೋಸ್ನ ಹಾಕಬೇಕು, ಅಂದರೆ ಯಾವುದು ಟ್ರೆಂಡಿಂಗಲ್ಲಿದೆ, ಯಾವ ವೀಡಿಯೋಸು ಇವಾಗ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ, ಅಂದರೆ ಯಾವುದು ಸರ್ಚಿಂಗಲ್ಲಿದೆ, ಆ ಥರ ಎಲ್ಲವೂ ಕೂಡ ಅದನ್ನು ತೋರಿಸ್ತಾ ಬರುತ್ತೆ. ಸೊ ಅದರ ಪ್ರಕಾರ ನಾವು ವೀಡಿಯೋಸ್ನ ಮಾಡ್ತಾ ಹೋದರೆ ಅಲ್ಲಿ ಸಜೆಷನ್ ಬರುತ್ತೆ. ಅದ್ರ ಪ್ರಕಾರ ನಾವು ವೀಡಿಯೋ ಮಾಡ್ತಾ ಹೋದರೆ ಒಂದಲ್ಲ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ. ಸೊ ನಂದು ಕೂಡ ಒಂದು ವೀಡಿಯೋ ವೈರಲ್ ಆಯಿತು. ಸೊ ಆ ಥರ ನಾವು ಅದೇ ಥರ ತಮ್ನೈಲೆಲ್ಲ ಹಾಕಬೇಕು, ಆಮೇಲೆ ಹೆಡ್ಡಿಂಗ್ಸು ಕೂಡ ಹಾಕಬೇಕು. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನನಗೂ ಕೂಡ ನನಗೇನು ಪ್ರತಿಯೊಂದು ಗೊತ್ತು ಅಂತ ಅಲ್ಲ, ನಾನು ಕೂಡ ಇವಾಗಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಕೂಡ ಸರ್ಚ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸೊ ನನಗೇನು ಗೊತ್ತಿದೆ ಅದನ್ನು ನಿಮಗೂ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಷ್ಟೇ. ಸೊ ಮತ್ತು ಕೆಲವೊಂದು ಇತ್ತೀಚೆಗಂತೂ ತುಂಬಾ ಈ ಯೂಟ್ಯೂಬಲ್ಲಿ ಫ್ರಾಡ್ಗಳು ನಡೀತಾ ಇದೆ. ಅದ್ರ ಬಗ್ಗೆ ನನಗೆ ಶಾಕ್ ಆಯಿತು. ಸೊ ನನ್ನ ಅನುಭವಕ್ಕೆ ಬಂದಿದ್ದು ನೋಡಿ, ಇದು ಲೈವ್ ಆಗಿ ಒಂದು ಮೆಸೇಜಸ್ನ ನೋಡಿರ್ಬೋದು. ಇವರೊಬ್ಬರು ಒಂದು ಚಾನಲ್ ಇದೆ ಇವ್ರದ್ದು, ಬೆಣ್ಣೆ ಕೃಷ್ಣ ಲಾಗ್ ಅಂತ. ಅವರು ಸ್ವಲ್ಪ ಏಜ್ಡ್ ಲೇಡಿ. ಅವ್ರ ವೀಡಿಯೋಸ್ನ ನೋಡಿ ನನಗೆ ಇನ್ಸ್ಪೈರ್ ಆಯಿತು. ನೋಡಿ, ಈ ಏಜಲ್ಲೂ ಇವ್ರು ಇಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ಇದ್ದಾರೆ, ಮತ್ತು ಅಷ್ಟೊಂದು ಫಾಲೋವರ್ಸ್ ಇದ್ದರು. ನಾನು ನೋಡಿದಾಗ ಅವ್ರಿಗೆ 50K ಸಮಥಿಂಗ್ ಇದ್ದರು, ಇವಾಗ ಆಲ್ರೆಡಿ 70K ಹೋಗ್ಬಿಟ್ಟಿದ್ದಾರೆ. ಸೊ ಏನಿರ್ಬೋದು ಅಂತ ಅವ್ರ ವ್ಲಾಗ್ ಚೆಕ್ ಮಾಡಬೇಕಾದ್ರೆ ಅವ್ರು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದರು. ಸೊ ಸುಮ್ಮನೆ ಒಂದು ಮೆಸೇಜ್ ಮಾಡಿದೆ, ನೋಡೋಣ ಮಾತಾಡ್ಸೋಣ ಅಂತ. ಸೊ ಅಮ್ಮ ನಂದು ಚಾನಲ್ ಇದೆ, ಸಪೋರ್ಟ್ ಮಾಡಿ ಅಂತ ನಾನು ಜಸ್ಟ್ ಕೇಳಿದ್ದು. ಸೊ ಅವರು ಅದಕ್ಕೆ ಅಮೌಂಟ್ ಆಗುತ್ತೆ 1500 ರುಪೀಸ್ಗೆ 500 ಸಬ್ಸ್ಕ್ರೈಬರ್ನ ಕೊಡ್ತೀನಿ ಅಂತ ನನಗೆ ಹಾಕ್ಬಿಟ್ರು. ನನಗೆ ಶಾಕ್ ಆಯಿತು. ಓ, ಈ ಥರ ಎಲ್ಲ ಇದೆಯಾ, ಹಿಂಗೆಲ್ಲ ನಡೀತಿದೆಯಾ ಅಂತ. ಸೊ ನೋಡೋಣ ಅಂತ, ಆಯಿತು ಅಮ್ಮ ಅಂತ ನಾನು ರಿಪ್ಲೈ ಕೊಟ್ಟೆ. ಯಾವ ಥರ ಮಾಡಿಕೊಡ್ತೀರಾ ಹೇಗೆ ಅಂತ ನಾನು ಮತ್ತೆ ರಿಪ್ಲೈ ಮಾಡಿದೆ. ಬಟ್ ಅವ್ರು ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ರೆಸ್ಪಾನ್ಸ್ ಮಾಡಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಸೊ ನನಗಂತೂ ನಿಜವಾಗ್ಲೂ ಆ ಥರ ಮಾಡೋದಕ್ಕೆ ಇಷ್ಟ ಇಲ್ಲ. ಈ ಥರ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರೆ ಅವ್ರು ಯಾರೂ ನಮ್ಮ ವೀಡಿಯೋಸ್ನಂತೂ ನೋಡೋದಿಲ್ಲ. ಸೊ ನನಗೆ ನನ್ನ ವೀಡಿಯೋವನ್ನು ಪೂರ್ತಿ ನೋಡಿ ಅವ್ರು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆದರೆ ಮಾತ್ರ ಅವರು ಕೊನೆ ತನಕ ಉಳ್ಕೋತಾರೆ. ಈ ಥರ ಎಲ್ಲ ಶಾರ್ಟ್ ವೇಯಲ್ಲಿ ಹೋಗಿ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರೆ ಅವ್ರು ಯಾರು ನಮ್ಮ ವೀಡಿಯೋಸ್ನ ನೋಡೋದಿಲ್ಲ. ದಯವಿಟ್ಟು ಯಾರು ಇಂಥ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬರ್ ಬಂದ ತಕ್ಷಣ ನಿಮ್ಮದು ಮಾನಿಟೈಸೇಷನ್ ಏನು ಆಗೋದಿಲ್ಲ. ವಾಚ್ ಟೈಮ್ ಕಂಪ್ಲೀಟ್ ಆಗಲೇಬೇಕು. ಸೊ ಇವರು
ಈ ಥರ ಒಂದು ಫೀಚರ್ ಇತ್ತು ಅಂದರೆ ಯೂಟ್ಯೂಬವರೇ ಆ ಥರ ಬಿಟ್ಬಿಡೋರು, ಇಷ್ಟು ಅಮೌಂಟ್ ಕೊಡಿ, ಇಷ್ಟು ಸಬ್ಸ್ಕ್ರೈಬರ್ ನಾವೇ ಕೊಡ್ತೀವಿ ಅಂತ. ದಯವಿಟ್ಟು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾರು ನಿಮಗೆ ಏನು ಟ್ಯಾಲೆಂಟ್ ಇದೆ, ನೀವು ಯಾವುದರಲ್ಲಿ ವೀಡಿಯೋ ಮಾಡ್ತೀರಾ ಅದನ್ನು ಒಂದು ಜೆನ್ಯೂನ್ ಆಗಿ ಮಾಡಿ, ಅದಕ್ಕೆ ಟೈಮ್ ಕೊಡಿ. ಯೂಟ್ಯೂಬೇ ಪ್ರತಿಯೊಂದೂ ನಿಮಗೆ ಹೇಳುತ್ತೆ ಯಾವ ಥರ ಮಾಡಬೇಕು, ಯಾವ ಥರ ಚಾನಲ್ನ ಗ್ರೋ ಮಾಡಬೇಕು ಅಂತ. ನಿಧಾನವಾಗಿ ನೀವು ಪ್ರತಿಯೊಂದನ್ನು ತಿಳಿತಾ ಕಲಿತಾ ಮಾಡ್ತಾ ಹೋದರೆ ನಿಮ್ಮ ಸಕ್ಸಸ್ ನೀವೇ ನೋಡ್ಬೋದು. ಈ ಥರ ಶಾರ್ಟ್ ವೇಯಲ್ಲಿ ಹೋಗಿ ದುಡ್ಡು ಕೂಡ ವೇಸ್ಟು, ಹಾಗೆ ನಿಮಗೆ ವ್ಯೂಸ್ ಕೂಡ ಬರೋದಿಲ್ಲ. ನೋಡಿ, ಮಧ್ಯದಲ್ಲಿರೋರು ಈ ಥರ ಎಲ್ಲ ಮಾಡ್ತಾರೆ. ಇವ್ರಿಗೆ 70K ಸಬ್ಸ್ಕ್ರೈಬರ್ ಇದ್ದಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ ಏನು ಅದೇನು ನನಗೆ ಗೊತ್ತಾಗ್ತಿಲ್ಲ. ಬಟ್ ನಮಗೆ ಅದೆಲ್ಲ ಬೇಕಾಗಿಲ್ಲ. ಸೊ ನಾವು ಈ ಥರ ಎಲ್ಲ ಬೇರೆ ಒಂದು ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನನ್ನ ಗಮನಕ್ಕೆ ಬಂದಾಗ ನಿಮಗೆ ತಿಳಿಸೋಣ ಅಂತ ನಾನು ತಿಳಿಸಿದ್ದು. ಈ ಥರ ಎಲ್ಲ ನಡೀತಿದೆಯಲ್ಲ ಇದು ಅಂತ. ಸೊ ನಂಗೆ ಸ್ವಲ್ಪ ಬೇಜಾರಾಯಿತು. ಕೆಲವರು ನಾವೆಲ್ಲ ಇಷ್ಟೊಂದು ಕಷ್ಟಪಟ್ಟು ಅದಕ್ಕೆ ಅಂತ ಒಂದು ಟೈಮ್ ಕೊಟ್ಟು ವೀಡಿಯೋಸ್ನ ಮಾಡಿಕೊಂಡು ಒಂದೊಂದು ಸಬ್ಸ್ಕ್ರೈಬರ್ನೂ ಕೂಡ ಗೇನ್ ಮಾಡುವಾಗ ಎಷ್ಟು ಕಷ್ಟದಿಂದ ಗೇನ್ ಮಾಡಿರ್ತೀವಿ. ಬಟ್ ಇವರೆಲ್ಲ ಅಮೌಂಟ್ ಕೊಟ್ಟು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂದರೆ ನನಗೆ ಒಂಥರ ಶಾಕು ಆಗುತ್ತೆ, ಬೇಜಾರು ಆಗುತ್ತೆ. ಇಟ್ಸ್ ಓಕೆ. ಬಟ್ ಹೌದು, ಅವ್ರವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಸೊ ನೀವ್ಯಾರು ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೋಡಿದ್ರಲ್ಲ, ನಾನು ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಈ ಇನ್ಫಾರ್ಮೇಷನ್ಗಳು ನಿಮಗೆ ಉಪಯುಕ್ತ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನನಗೂ ಕೂಡ ಆಗ ಪ್ರೋತ್ಸಾಹ ಬರುತ್ತೆ. ಹಾಗೆ ನಿಮಗೆ ಯಾವುದಾದ್ರೂ ಡೌಟ್ಗಳಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನೇನು ತುಂಬ ಪ್ರೋ ಅಂತ ಅಲ್ಲ, ಸೊ ನನಗೆ ಗೊತ್ತಿರೋಷ್ಟು ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು.